ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಆ್ಯಕ್ಚುಲಿ ನಾನು ಎಲ್ಲೇ ಹೋಗಲಿ ದರ್ಶನ್ ಅವ್ರದ್ದು ಕೋರ್ಟ್ ಅಪ್ಡೇಟ್ ಕೇಳ್ತಾ ಇರ್ತಾರೆ. ಸೊ ನಾನು ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಹಾಸ್ಪಿಟಲ್ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದೆ. ಹಾಗಾಗಿ ಈ ಕಡೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಕರೆಕ್ಟಾಗಿ ನ್ಯೂಸ್ ಮಾಡೋಕ್ಕಾಗಲಿಲ್ಲ. ಸುಪ್ರೀಂ ಕೋರ್ಟ್ಗಲ್ಲಿ ಅವತ್ತು ದರ್ಶನ್ ಅವ್ರದ್ದು ಬೇಲ್ ಸಿಕ್ಕಲ್ಲ. ಅದಾದಮೇಲೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಅವತ್ತಿಂದ ಇವತ್ತುವರೆಗೂ ಏನಾಯಿತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಆಯಿತಾ. ಆ್ಯಕ್ಚುಲಿ ದರ್ಶನ್ ಅವ್ರದ್ದು ಎಷ್ಟೊಂದು ಕೋರ್ಟಲ್ಲಿ ಕೇಸ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಸುಪ್ರೀಂ ಕೋರ್ಟಲ್ಲೂ ಇದೆ, ಹೈಕೋರ್ಟಲ್ಲೂ ನಡೀತಾ ಇದೆ. ಅದ್ರ ಜೊತೆಗೆ 59ನೇ CCH ನ್ಯಾಯಾಲಯದಲ್ಲೂ ಕೂಡ ಕೇಸ್ಗಳು ನಡೀತಾ ಇದೆ. ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಬೇಲ್ ಅಪ್ಲೈ ಮಾಡಿರ್ತಾರೆ, ಆದರೆ ಅವ್ರಿಗೆ ಬೇಲ್ ಸಿಕ್ಕೋದಿಲ್ಲ. ಅದಾದಮೇಲೆ ಏನಾಗುತ್ತೆ, ದರ್ಶನ್ ಅವ್ರದ್ದು ಈ ಪ್ರಕರಣ ವಿಶೇಷ ವಿಚಾರಣೆಗಾಗಿ ಅಂತ ಹೇಳಿ ಬೆಂಗಳೂರಿನ 59ನೇ CCH ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡ್ತಾರೆ. ಅದಾದಮೇಲೆ ಬೆಂಗಳೂರಿನ CCH 59ನೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯೋಕ್ಕೆ ಪ್ರಾರಂಭವಾಗುತ್ತೆ. ನ್ಯಾಯಾಧೀಶೆ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ ಅವರ ಮುಂದೆ ಪ್ರಕರಣದ ಟ್ರಯಲ್ ಕೂಡ ಪ್ರಾರಂಭವಾಗುತ್ತೆ. ಹಿಂದಿನ ನ್ಯಾಯಾಲಯದಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಫೈಲ್ಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ಹೊಸ ನ್ಯಾಯಾಲಯಕ್ಕೆ ಅಧಿಕೃತವಾಗಿ ವರ್ಗಾವಣೆ ಮಾಡ್ತಾರೆ ಮತ್ತು ವಿಚಾರಣೆ ಪ್ರಕ್ರಿಯೆ ಕೂಡ ಮುಂದುವರಿಯುತ್ತೆ. ಈ ಮಧ್ಯೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಅವರ ತಾಯಿ ರತ್ನಪ್ರಭಾ ಅವ್ರದ್ದು ವಿಚಾರಣೆ ನಡೆದಿರುತ್ತೆ. ಆ ಟೈಮಲ್ಲಿ ಅವರ ಹೇಳಿಕೆಗಳು ತುಂಬ ವ್ಯತಿರಿಕ್ತತೆಯಾದಂತಹ ಹೇಳಿಕೆ ಕಂಡು ಬಂದಿರುತ್ತೆ. ಅಂದರೆ ಪೊಲೀಸ್ ಅವರ ಮುಂದೆ ಹೇಳಿದಂತಹ ಹೇಳಿಕೆಗಿಂತ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದಂತಹ ಹೇಳಿಕೆಗಳು ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಸೊ ಇವ್ರು ಕೊಟ್ಟಿರೋ ಹೇಳಿಕೆಗಳು ಎಲ್ಲೋ ಒಂದು ಕಡೆ ದರ್ಶನ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗೋ ರೀತಿ ಇರುತ್ತೆ. ಅದಕ್ಕೆ ಪ್ರಸನ್ನ ಕುಮಾರ್ ರಾಯರ್ ಅವರು ಕೋರ್ಟ್ಗೆ ಕೇಳ್ಕೊತಾರೆ, ಮನವಿ ಮಾಡ್ಕೊತಾರೆ, ನಾನು ಮತ್ತೊಮ್ಮೆ ಅವರ ತಾಯಿ ಹತ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು, ಅವಕಾಶ ಮಾಡಿಕೊಡಿ ಅಂತ. ಆದರೆ ಸೆಷನ್ ಕೋರ್ಟ್ನಲ್ಲಿ ಇವರ ಮನವಿಗೆ ಸ್ಪಂದಿಸೋದಿಲ್ಲ, ಆ ಅರ್ಜಿನೇ ವಜಾ ಮಾಡಿಬಿಡ್ತಾರೆ. ಅದಕ್ಕೆ ಪ್ರಸನ್ನ ಕುಮಾರ್ ಅವರು ಏನು ಮಾಡ್ತಾರೆ, ಹೋಗಿ ಹೈಕೋರ್ಟಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಕೆ ಮಾಡ್ತಾರೆ. ಅದಾದಮೇಲೆ ಎಲ್ಲ ಆರೋಪಿಗಳ ಪರ ವಕೀಲರಿಗೂ ಕೂಡ ಹೈಕೋರ್ಟು ನೋಟಿಸ್ ಕೊಡುತ್ತೆ, ಈ ರೀತಿ ಹಾಕಿದ್ದಾರೆ ಅಂತ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಕೇಸ್ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಪರ ವಕೀಲರಾದಂತಹ ಸುನೀಲ್ ಅವರು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಖುದ್ದು ವಕೀಲರಾದಂತಹ ಸುನೀಲ್ ಅವರು ಹೇಳ್ತಾರೆ, ನನಗೆ ನಿವೃತ್ತಿ ಬೇಕು ಈ ಕೇಸಿಂದ ಅಂತ. ಅಂದರೆ ಇನ್ನು ಮುಂದೆ ನಾನು ಈ ಕೇಸ್ನ ಮಾಡೋದಿಲ್ಲ ಅಂತ. ಹೈಕೋರ್ಟಲ್ಲಿ ಜಡ್ಜ್ ಮುಂದೆ ಖುದ್ದಾಗಿ ಅವ್ರು ಹೇಳ್ತಾರೆ. ಆ್ಯಕ್ಚುಲಿ ಆ ವಿಡಿಯೋನೂ ಇದೆ, ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗುತ್ತೆ ಅದು. ಸೊ ಅದಾದಮೇಲೆ ಮತ್ತೆ ಅವರು ಬೆಂಗಳೂರಿನ 59ನೇ CCH ಸೆಷನ್ಸ್ ನ್ಯಾಯಾಲಯಕ್ಕೂ ಕೂಡ ಅಧಿಕೃತವಾಗಿ ಮೆಮೊನ ಸಲ್ಲಿಕೆ ಮಾಡ್ತಾರೆ. ಇವರು ದರ್ಶನ್ ಅವರು ಅಷ್ಟೇ ಅಲ್ಲ, ಲಕ್ಷ್ಮಣು ಮತ್ತು ನಾಗರಾಜ್ ಪರವಾಗಿಯೂ ಕೂಡ ಅವರು ವಕಾಲತ್ತನ್ನು ವಹಿಸಿರ್ತಾರೆ. ಸೊ ಇನ್ನು ಮುಂದೆ ನಾನು ವಹಿಸಲ್ಲ ಅಂತ ಹೇಳಿ ಕೋರ್ಟ್ಗೆ ತಿಳಿಸ್ತಾರೆ ಅವರು. ಮತ್ತೊಂದು ಕಡೆ ದರ್ಶನ್ ಅವರ ಪರ ವಕೀಲರು ಇದ್ರಲ್ಲ, ಅವ್ರಿರ್ಬೋದು, ಮತ್ತು ಬೇರೆಯವರ ಪರವಾಗಿ ಮಾಡ್ತಾ ಇದ್ದಾರಲ್ಲ ಅವ್ರುಗಳಿರ್ಬೋದು, ಅವರೆಲ್ಲ ಖುದ್ದು ಹಾಜರಾತಿ ಬೇಕು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೆ. ಅಂದರೆ ನಾವೇ ಖುದ್ದಾಗಿ ಕೋರ್ಟ್ಗೆ ಹಾಜರಾಗ್ತೀವಿ, ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ. ಅಂದರೆ ಈಗೇನು ಟ್ರಯಲ್ ನಡೀತಾ ಇದೆಯಲ್ಲ, ಅದಕ್ಕೆ ಖುದ್ದು ದರ್ಶನ್ ಅವರು ದಿನ ಪರಪ್ಪನ ಅಗ್ರಹಾರದಿಂದ ಕೋರ್ಟ್ ಹಾಲ್ಗೆ ಬರೋದು, ಕೇಸೆಲ್ಲ ಅವ್ರ ಮುಂದೆನೇ ನಡೆಯೋಂಗಾಗಲಿ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಮುಂದೊಂದು ದಿನದಲ್ಲಿ ಇದಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತಾ ನಾವು ಕಾದು ನೋಡಬೇಕು. ಅದರ ಜೊತೆಗೆ ಮಾಮೂಲಿ ಈಗ ಏನು ವಿಡಿಯೋ ಕಾನ್ಫರೆನ್ಸಲ್ಲಿ ಆ್ಯಸ್ ಯೂಶುವಲ್ ನಡೀತಾ ಇದೆಯೋ ಅದೇ ರೀತಿ ಕೋರ್ಟ್ ಕೇಸ್ಗಳು ನಡೀತಾ ಇದೆ. ಮೊದಲು ದರ್ಶನ್ ಅವರ ಪರ CV ನಾಗೇಶ್ ಅವರು ಖುದ್ದು ಕೋರ್ಟ್ಗೆ ಬರ್ತಿದ್ರು, ವಾದ ಮಾಡ್ತಾಯಿದ್ರು, ಅವ್ರ ಜೊತೆನೇ ಸುನೀಲ್ ಅವರು ಇದ್ದರು. ಆಮೇಲೆ CV ನಾಗೇಶ್ ಅವರು ಕೋರ್ಟ್ಗೆ ಬರೋದನ್ನು ಬಿಟ್ಟರು. ಅದಾದಮೇಲೆ ಸುನೀಲ್ ಅವರು ಬರ್ತಾಯಿದ್ರು, ವಾದ ಮಾಡ್ತಾಯಿದ್ರು, ಹೋಗ್ತಾಯಿದ್ರು. ಇವಾಗ ನಾನು ಮಾಡಲ್ಲ, ನನಗೆ ನಿವೃತ್ತಿ ಬೇಕು ಅಂತ ಹೈಕೋರ್ಟಲ್ಲಿ ಅವ್ರು ಹೇಳ್ತಾರೆ. ಅದಾದಮೇಲೆ ಅವ್ರು ಅದರಿಂದ ಕೇಸಿಂದ ಹೊರಗೆ ಕೂಡ ಬರ್ತಾರೆ. ಹಾಗಾದರೆ ದರ್ಶನ್ ಅವ್ರದ್ದು ಕೇಸು ಯಾರು ತಗೋತಾ ಇದ್ದಾರೆ ಅಂದರೆ ಆ ಜಾಗಕ್ಕೆ ಬಂದಿದ್ದಾರೆ ಹಶ್ಮತ್ ಪಾಷಾ ಅಂತ. ಅವರೀಗ ವಕಾಲತ್ತನ್ನು ಹಾಕ್ಕೊಂಡಿದ್ದಾರೆ. ಈ ವಿಷಯನ ಯಾರು ಹೇಳಿದ್ರು ಅಂದರೆ ಖುದ್ದು ನ್ಯಾಯಾಲಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಅವರು ಹಾಜರಾದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಗಮನಕ್ಕೆ ತರುತ್ತೆ. ಈ ಬಗ್ಗೆ ನನ್ನ ಕುಟುಂಬಸ್ಥರ ಬಳಿ ನಾನು ಚರ್ಚೆ ಮಾಡಿ ಮುಂದಿನ ನಿರ್ಧಾರನ ತಗೊಳ್ತೀನಿ ಅಂತ ದರ್ಶನ್ ಅವರು ಕೂಡ ಕೋರ್ಟ್ಗೆ ತಿಳಿಸ್ತಾರೆ. ಇನ್ನು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸು ಏನೇನಿತ್ತೋ ಎಲ್ಲನೂ ಕೂಡ ಇವಾಗ ಕೋರ್ಟು ಅವ್ರಿಗೆ ವರ್ಗಾವಣೆ ಮಾಡಬೇಕು ಅಂತ ಸೂಚನೆ ಕೊಡುತ್ತೆ. ಹಾಗೆ ಅವ್ರಿಗೆ ಸಿಕ್ಕಿದೆ. ಸೊ ಇವಾಗ ಈ ಹಶ್ಮತ್ ಪಾಷಾ ಅವರು ಯಾರು ಅಂತ ನೀವು ಕೇಳಿದ್ರೆ, ಇವರು ಕಾನೂನು ಕ್ಷೇತ್ರದಲ್ಲಿ ಒಂದು ತುಂಬ ದೊಡ್ಡ ಹೆಸರು ಮಾಡಿರುವಂತಹ ಲಾಯರು. ಹೈಕೋರ್ಟ್ ಆಗಿರ್ಬೋದು, ಸೆಷನ್ಸ್ ನ್ಯಾಯಾಲಯ ಇರ್ಬೋದು, ಸಕ್ರಿಯವಾಗಿ ಇರುವಂಥವರು ನಮ್ಮ ದೇಶದ ಅಗ್ರಗಣ್ಯ ಕ್ರಿಮಿನಲ್ ಡಿಫೆನ್ಸ್ ವಕೀಲರಲ್ಲಿ
ಇವರು ಕೂಡ ಒಬ್ಬರು ಅಂತ ಗುರುತಿಸ್ಕೊಂಡಿರುವಂತಹವರು. ಇದುವರೆಗೂ ಇಲ್ಲಾಂದರೂ 1000ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣವನ್ನು ಯಶಸ್ವಿಯಾಗಿ ನಿರ್ವಹಿಸಿರುವಂತಹ ಒಂದು ದಶಕಗಳ ಅನುಭವ ಇವರಿಗಿದೆ. ಕರ್ನಾಟಕ ಹೈಕೋರ್ಟ್ ಇವರನ್ನು ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಅಂತ ನಾಮನಿರ್ದೇಶನ ಕೂಡ ಮಾಡಿದೆ. ಇದು ಅಹ್ಮದ್ ಪಾಷಾ ಅವರ ಕುರಿತಾದಂಥ ವಿಚಾರ. ಈಗ ಹೊಸದಾಗಿ ಬಂದಂತಹ ಲಾಯರ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಅವರು. ಅದೇನು ಅಂತ ತಿಳ್ಕೊಳ್ಳೋಣ. ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟ್ ನೀಡಿದಂಥ ಆದೇಶದಲ್ಲಿ ದರ್ಶನ್ ಅವರು 1 ವರ್ಷದ ಬಳಿಕವಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಷರತ್ತನ್ನು ವಿಧಿಸಿರುತ್ತೆ. ಅಷ್ಟೇ ಅಲ್ಲ, 1 ವರ್ಷದ ಅವಧಿಯಲ್ಲಿ 60 ಸಾಕ್ಷಿಗಳ ವಿಚಾರಣೆಯನ್ನು ಪೂರ್ಣಗೊಳಿಸುವಂತೆ ನ್ಯಾಯಪೀಠ ಸೂಚಿಸಿರುತ್ತೆ. ಇದೀಗ ದರ್ಶನ್ ಅವರು ಈ 2 ಅಂಶಗಳಲ್ಲಿ ಬದಲಾವಣೆಯನ್ನು ಕೋರ್ತಾ ಇದ್ದಾರೆ. ಅದೇನು ಅಂದರೆ, 1 ವರ್ಷದ ಬಳಿಕ ಜಾಮೀನು ಅರ್ಜಿ ಸಲ್ಲಿಸಬೇಕೆಂಬ ಷರತ್ತನ್ನು ಸಡಿಲಗೊಳಿಸಿ ಅದಕ್ಕೂ ಮೊದಲೇ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕು ಅಂತ ಮನವಿ ಮಾಡ್ಕೋತಾ ಇದ್ದಾರೆ. 1 ವರ್ಷದ ಒಳಗೆ 60 ಸಾಕ್ಷಿಗಳ ವಿಚಾರಣೆ ನಡೆಸಬೇಕೆಂಬ ಆದೇಶವನ್ನು ಪರಿಷ್ಕರಿಸಿ ಸಾಕ್ಷಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ದರ್ಶನ್ ಅವರು ಸಲ್ಲಿಸಿರುವ ಈ ಅರ್ಜಿ ಇನ್ನೂ ವಿಚಾರಣಾ ಪಟ್ಟಿಗೆ ಬಂದಿಲ್ಲ. ಈ ಅರ್ಜಿಯನ್ನು ನ್ಯಾಯಾಲಯದ ಪೀಠದ ಮುಂದೆ ವಿಚಾರಣೆಗೆ ತೆಗೆದುಕೊಳ್ಳಬಹುದು ಅಥವಾ ನ್ಯಾಯಾಧೀಶರ ಕಚೇರಿಯಲ್ಲಿ ಇತ್ಯರ್ಥಪಡಿಸುವ ಸಾಧ್ಯತೆಗಳೂ ಇದೆ ಅಂತ ತಿಳಿದು ಬಂದಿದೆ. ಸದ್ಯ ದರ್ಶನ್ ಅವರು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಜೈಲಿನಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅವರ ಈ ಮನವಿಯನ್ನು ಪರಿಗಣಿಸುತ್ತಾ ಅಥವಾ ತಿರಸ್ಕರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆಮೇಲೆ ಈ ರೀತಿ ದೀರ್ಘ ಬಂಧನದಿಂದ ತಮ್ಮ ವೃತ್ತಿ ಜೀವನೋಪಾಯ ಮತ್ತು ಕುಟುಂಬಕ್ಕೆ ತೀವ್ರ ಹಾನಿಯಾಗಿದೆ. ತಾಯಿಯ ಗಂಭೀರ ಆರೋಗ್ಯ ಸಮಸ್ಯೆ ಹೊಂದಿದ್ದಾರೆ. 1 ವರ್ಷ ಜಾಮೀನು ನೀಡದಿರುವ ಆದೇಶ ವ್ಯಾಪಕ ಪರಿಣಾಮ ಬೀರಬಹುದು. ಹೀಗಾಗಿ 1 ವರ್ಷದ ತನಕ ಜಾಮೀನು ಕೋರಿ ಅರ್ಜಿ ಸಲ್ಲಿಸದಂತೆ ನೀಡಿರುವ ಆದೇಶವನ್ನು ಮಾರ್ಪಾಡು ಮಾಡಬೇಕು ಅಂತ ನಟ ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ರು. ಈ ಮೂಲಕ ಜಾಮೀನು ಕೋರದಿದ್ದರೂ ಕೂಡ ದರ್ಶನ್ ಅವರು ಭವಿಷ್ಯದಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಲು ಒಂದು ಮಾರ್ಗ ಕಂಡುಕೊಳ್ಳಲು ಪ್ರಯತ್ನ ನಡೆಸಿದ್ದಾರೆ ಅಂತ ಹೇಳ್ಬೋದು. ಐ ಹೋಪ್ ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ. ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಇನ್ನೊಂದು ಸಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲೇ. ಇವತ್ತು ಕೂಡ ದರ್ಶನ್ ಅವ್ರದ್ದು ಹೈಕೋರ್ಟಲ್ಲಿ ಒಂದು ಕೇಸ್ ಇತ್ತು, ಖುದ್ದು ಹೇಳ್ತಾರೆ ಬುಧವಾರ ಇದೆ ಅಂತ ಜಡ್ಜ್ ಅವರು. ಸೊ ಅದೇನಾಯಿತು ಅಂತ ಗೊತ್ತಾದರೆ ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೀವು ಇದಾಯಿತು ಇಷ್ಟನದ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.